ಶಾಂತಿ ಟಿವಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಓಂ ಶಾಂತಿ. ನಾವೆಲ್ಲ ಆತ್ಮರು ಭ್ರೂ ಮಧ್ಯದಲ್ಲಿ ಸ್ಮೃತಿ ಸ್ವರೂಪರಾಗುತ್ತಾ ನಾವೆಲ್ಲ ಆತ್ಮರ ತಂದೆ ಪರಂಪಿತ ಶಿವ ತಂದೆಯನ್ನ ಪರಮಧಾಮದಲ್ಲಿ ಸ್ಮರಿಸಿಕೊಂಡು ಪ್ರಜಾಪಿತ ಬ್ರಹ್ಮ ತಂದೆ ಜಗದಂಬಾ ಸರಸ್ವತಿ ಮಮ್ಮ ತಾಯಿಯವರನ್ನ ಸೂಕ್ಷ್ಮವತನದಲ್ಲಿ ಸ್ಮರಿಸಿಕೊಂಡು ಯಜ್ಞದ ಎಲ್ಲ ಆದಿರತ್ನರನ್ನ ನಿಮಿತ್ತ ಶಿಕ್ಷಕಿ ಅಕ್ಕಂದಿರನ್ನ ಸಮಸ್ತ ಈಶ್ವರಿಯ ಪರಿವಾರವನ್ನು ಸೂಕ್ಷ್ಮವಾಗಿ ಸ್ಮರಿಸಿಕೊಂಡು ಪ್ರತಿದಿನದಂತೆ ಈ ದಿನವೂ ಸಹ ಈ ಒಂದು ಮುರಳಿ ಚಿಂತನೆಯಲ್ಲಿ ಭಾಗವಹಿಸಿ ಆಲಿಸುತ್ತಿರುವ ನನ್ನೆಲ್ಲ ಸಹೋದರಾತ್ಮರಿಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಈ ದಿನ ಶಿವತಂದೆ ಮುರಳಿಯಲ್ಲಿ ಅನೇಕ ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮುಖ್ಯ ಸಾರ ಮತ್ತು ವರದಾನದಲ್ಲಿ ಬಹಳ ಅದ್ಭುತವಾದ ವಿಚಾರಗಳನ್ನು ತಿಳಿಸಿದ್ದಾರೆ. ಈ ಒಂದು ವಿಚಾರದ ಕುರಿತಾಗಿ ಸಂಕ್ಷಿಪ್ತವಾದ ಚಿಂತನೆಯನ್ನು ಮಾಡೋಣ. ಈ ಒಂದು ಸೃಷ್ಟಿ ನಾಟಕದಲ್ಲಿ ನೀವು ಒಂದು ಪಾತ್ರದ ಗೊಂಬೆಗಳಾಗಿದ್ದೀರಿ. ಆದರೆ ಹೇಗೆ ಒಂದು ಕೀಲಿ ಕೈ ಕೊಡುವ ಗೊಂಬೆ ಚಾವಿ ಕೊಟ್ಟಾಗ ಕುಣಿಯುವುದು, ಹಾಗೆ ಆತ್ಮ ಅನ್ನುವ ಚಾವಿಯ ಆಧಾರದಿಂದ ಈ ಶರೀರ ರೂಪಿ ಗೊಂಬೆ ಕುಣಿತಾ ಇದೆ ಎನ್ನುವಂಥದ್ದನ್ನು ತಿಳಿಸಿದ್ದಾರೆ. ಆತ್ಮ ಅನ್ನುವ ಚಾವಿಯಿಂದ ಶರೀರ ರೂಪಿ ಗೊಂಬೆ ಕುಣಿತಾ ಇದೆ, ಆಡ್ತಾ ಇದೆ. ಅದಕ್ಕೆ ನೀವು ನಿರ್ಭಯ ಆಗಬೇಕು ಅಂತಂದ್ರೆ ನೀವು ಆತ್ಮ ಅಂತ ನಿಶ್ಚಯದಲ್ಲಿ ಬನ್ನಿ, ಆಗ ನೀವು ನಿರ್ಭಯರಾಗಿರುತ್ತೀರಿ ಅಂತ ಹೇಳಿದರೆ. ಭಯ ತರಿಸುವಂಥದ್ದು ಯಾವುದು ಅಂದರೆ, ಯಾವುದು ಕಣ್ಣಿಗೆ ಕಾಣುವ ದೇಹ ಅಥವಾ ಪಾತ್ರ ಇದೆಯೋ ಇದರಲ್ಲಿ ಅನೇಕ ರೀತಿಯ ಗೊಂದಲಗಳು, ವ್ಯತ್ಯಾಸಗಳು, ದ್ವಂದ್ವಗಳಿಂದ ಕೂಡಿದೆ ಇದು. ಆದರೆ ಯಾವುದು ಇದರ ಆಧಾರವಾಗಿದೆ ಅದು ದ್ವಂದ್ವಾತೀತವಾಗಿದೆ, ಗೊಂದಲ ಮುಕ್ತವಾಗಿದೆ, ನಿರ್ಭಯ ಸ್ವರೂಪವಾಗಿದೆ. ಹಾಗಾಗಿ ಆ ಮೂಲ ಸ್ವರೂಪವೇ ನೀನು ಎಂದು ಅರಿತುಕೊಂಡಾಗ, ಆ ಆತ್ಮ ನಿಶ್ಚಯ ಮಾಡಿಕೊಂಡಾಗ ನೀವು ನಿರ್ಭಯರಾಗಲಿಕ್ಕೆ ಸಾಧ್ಯ ಅಂತ ಹೇಳಿದ್ದಾರೆ. ಮೊದಲನೇದಾಗಿ ನಾವು ನಿರ್ಭಯರಾಗಬೇಕು ಅಂತಂದ್ರೆ ಯಾಕೆ ನಮಗೆ ಭಯ ಆವರಿಸಿಕೊಂಡಿದೆ? ಏನಕ್ಕೆ ಭಯ ಆವರಿಸಿಕೊಂಡಿದೆ ನಮಗೆ? ಯಾವೆಲ್ಲ ಭಯ ಇದೆ? ಸುಮ್ಮನೆ ಒಂದು ಲೀಸ್ಟ್ ಮಾಡ್ತಾ ಹೋಗಿ ನೀವು ಕೂತ್ಕೊಂಡು. ನಿಮಗೆ ಏನು ಕಂಡರೂ ಭಯ. ಬೇರೆಯವ್ರನ್ನ ಕೇಳಬೇಡಿ, ಬೇರೆಯವ್ರು ಹೇಳಿದ್ದನ್ನು ಒಪ್ಪಬೇಡಿ. ನಿಮಗೆ ಏನೇನು ಕಂಡಾಗ ಭಯ ಆಗುತ್ತೆ ಸುಮ್ಮನೆ ಒಂದು ಲೀಸ್ಟ್ ಮಾಡಿ. ಯಾವ್ಯಾವ ಸಂದರ್ಭಗಳಲ್ಲಿ ಭಯ ಆಗುತ್ತೆ ಯೋಚನೆ ಮಾಡಿ. ಎಲ್ಲರಿಗೂ ಕೂಡ ಸರ್ವೇ ಸಾಮಾನ್ಯವಾಗಿ ಭಯ ಇದ್ದೇ ಇದೆ.
ಎಲ್ಲರಲ್ಲೂ ಮನೆ ಮಾಡಿದೆ. ಸರ್ವವ್ಯಾಪಿ ಭಯ. ಪರಮಾತ್ಮ ಅಲ್ಲ, ಸತ್ಯ ಅಲ್ಲ, ಆತ್ಮನೂ ಅಲ್ಲ. ಭಯ ಸರ್ವವ್ಯಾಪಿಯಾಗಿದೆ. ಯಾಕೆ ಅಂತಂದ್ರೆ ಭಯಕ್ಕೆ ಕಾರಣ ಮೋಹ. ಮೋಹ ಒಳಗಡೆ ನಾವು ತುಂಬಿಕೊಂಡಿರುವ ಕಾರಣ ನಮಗೆ ಭಯ ಆಗ್ತಾ ಇದೆ. ಆ ಮೋಹಕ್ಕೆ ಕಾರಣ ಏನು? ಅಭಿಮಾನ. ಅಭಿಮಾನದಿಂದ ಮೋಹ, ಮೋಹದಿಂದ ಭಯ. ಹಾಗಿದ್ರೆ ಎಲ್ಲರಲ್ಲಿ ಯಾವ ಮೋಹ ತುಂಬಿಕೊಂಡಿದೆ ಅಂತ ನೋಡಿದರೆ ನಿಮಗೆ ಏನು ಕಂಡ್ರೆ ಮೋಹ, ಏನು ಕಂಡ್ರೆ ಅಟ್ಯಾಚ್ಮೆಂಟ್ ಇದೆ, ಅವಲಂಬನೆ ಇದೆ. ಅದಿಲ್ಲ ಅಂದ್ರೆ ನಾನಿಲ್ಲ, ನಾನಿಲ್ಲ ಅಂದ್ರೆ ಅದು ಇಲ್ಲ, ಅವರಿಲ್ಲ ಅಂತ ನೀವೇನು ಅನ್ಕೊಳ್ತೀರಿ ಅದೆಲ್ಲವೂ ಮೋಹ. ಈಗ ಉದಾಹರಣೆಗೆ ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ಮೊದಲನೇ ಮಿತ್ರನೂ ಹೌದು, ಮೊದಲನೇ ಶತ್ರುವು ಹೌದು. ಯಾವುದು? ನಮ್ಮೆಲ್ಲರ ನಮ್ಮಗಳ ಶರೀರವೇ ನಮಗೆ ಮಿತ್ರನೂ ಹೌದು, ಅದು ಶತ್ರು. ಯಾವಾಗ ಶತ್ರು ಆಗುತ್ತೆ ಅನ್ನೋದನ್ನು ಮೊದಲು ನಾವು ನೋಡಿಬಿಡೋಣ. ಯಾವಾಗ ಅಂತಂದ್ರೆ ಇದರ ಮೇಲೆ ಅತಿಯಾದ ಮೋಹ ಇರುತ್ತೆ. ಈ ಶರೀರವನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥ ಭಯ ಆವರಿಸಿಕೊಂಡಿರುತ್ತೆ. ಸರಿಯಾಗಿದ್ದಾಗ ಇದನ್ನು ಕಾಪಾಡಿಕೊಳ್ಬೇಕು ಅನ್ನೋ ಭಯ, ಕೆಟ್ಟೋಗುತ್ತೇನೋ ಅನ್ನುವಂಥ ಭಯ, ಹಾಳಾಗುತ್ತೇನೋ ಅನ್ನುವಂಥ ಭಯ, ರೋಗ ಬಂದ್ಬಿಡುತ್ತೇನೋ ಅನ್ನುವಂಥ ಭಯ, ನಷ್ಟ ಆಗುತ್ತೇನೋ ಅನ್ನುವಂಥ ಭಯ ತುಂಬಿದೆ ಇದರಲ್ಲಿ. ಇನ್ನು ಏನಾದರೂ ಆದರೆ ಅಯ್ಯೋ ಇದು ಇಲ್ಲ ಅಂದ್ರೆ ನನ್ನ ಜೀವನನೇ ಇಲ್ವಲ್ಲ, ನನ್ನ ಕೈ, ನನ್ನ ಕಾಲು, ನನ್ನ ಕಣ್ಣು, ನನ್ನ ಕಿವಿ, ನನ್ನ ಕಿಡ್ನಿ, ನನ್ನ ಹೃದಯ, ಇದರೊಳಗಡೆ ಒಂದು ಡ್ಯಾಮೇಜ್ ಆದರೂ ನನಗೆ ಬಹಳ ನಷ್ಟ ಆಗಿಬಿಡುತ್ತಲ್ಲ ಅಂತ ಭಯ ಆವರಿಸಿಕೊಂಡು ಬಿಟ್ಟಿದೆ. ಇದನ್ನು ಕಾಪಾಡಿಕೊಳ್ಬೇಕು ಅನ್ನುವಂಥದ್ದು ಭಯ. ಯಾಕೆ ಅಂದ್ರೆ ಎಷ್ಟು ಮೋಹ ಅಂದ್ರೆ ಇದನ್ನ ಬಿಟ್ಟು ಒಂದು ಸೆಕೆಂಡು ನಾನು ಇರಲಿಕ್ಕೆ ಸಾಧ್ಯ ಇಲ್ಲ. ಅದು ಬಿಟ್ಟಲ್ಲ, ಇದಕ್ಕೆ ಒಂದು ಚೂರು ಡ್ಯಾಮೇಜ್ ಆದರೂ ಕೂಡ ತಡ್ಕೊಳ್ಳುವ ತಾಕತ್ ಇಲ್ಲ ನಮ್ಮ ಹತ್ರ, ಸಹಿಸಿಕೊಳ್ಳುವ ಶಕ್ತಿ ಇಲ್ಲ ನಮ್ಮ ಹತ್ರ. ಒಂದು ಸ್ವಲ್ಪ ಗಾಯ ಆದರೆ ಸಾಕು, ಒಂದು ಸ್ವಲ್ಪ ಮುಳ್ಳು ಚುಚ್ಚಿದ್ರೆ ಸಾಕು, ಒಂದು ಸ್ವಲ್ಪ ರೋಗ ಬಂದರೆ ಸಾಕು, ಶೀತ ಆದರೆ ಸಾಕು, ಜ್ವರ ಬಂದರೆ ಸಾಕು, ಏನೋ ಸ್ವಲ್ಪ ಪ್ರಾಬ್ಲಮ್ ಆದರೆ ಸಾಕು, ಭಯ ಹೆಂಗೆ ಆವರಿಸಿಕೊಂಡು ಬಿಡುತ್ತೆ ಅಂದರೆ ಎಲ್ಲವನ್ನ ಮರೆಸುತ್ತೆ. ಆವಾಗ ಉದ್ಯೋಗ ನೆನಪು ಬರೋದಿಲ್ಲ, ವ್ಯಾಪಾರ ನೆನಪು ಬರೋದಿಲ್ಲ, ಹೆಂಡತಿ ಮಕ್ಕಳು ನೆನಪು ಬರೋದಿಲ್ಲ, ಯಾವುದು ಸಮಾಜ ನೆನಪು ಬರೋದಿಲ್ಲ, ಯಾವ ಆಸ್ತಿ ಪಾಸ್ತಿಗಳು ನೆನಪು ಬರೋದಿಲ್ಲ, ಯಾವ ಅಧಿಕಾರ ನೆನಪು ಬರೋದಿಲ್ಲ, ಯಾವ ಪೋಸ್ಟ್ ಪೊಸಿಷನ್ ನೆನಪು ಬರಲ್ಲ, ಯಾವ ಹೆಸರು ಕೀರ್ತಿ ನೆನಪು ಬರಲ್ಲ. ಯಾವಾಗ ಶರೀರಕ್ಕೆ ಧಕ್ಕೆ ಬರುತ್ತೆ ಆಗ ಫಸ್ಟ್ ಪ್ರಯಾರಿಟಿ ನಾವೆಲ್ಲ ಕೊಡೋದು ಮಸ್ಟ್ ಅಂಡ್ ಶುಡ್ ಶರೀರ, ಬಾಡಿ ಕಾನ್ಸಿಯಸ್. ಇದನ್ನೇ ಬಾಡಿ ಕಾನ್ಸಿಯಸ್ ಅಂತ ಹೇಳೋದು. ಅಷ್ಟು ಡಿಪೆಂಡ್. ಯಾಕಂದ್ರೆ ಇದು ಏನು ಸುಮ್ಮನೆ ಮಾಡ್ಕೊಂಡಿದ್ದಲ್ಲ, ಎಲ್ಲರಿಗೂ ಇದು ಅನಿವಾರ್ಯ ಆಗೋಗ್ಬಿಟ್ಟಿದೆ ಶನಿವಾರ. ಯಾಕೆ ಅಂತಂದ್ರೆ ಇದರ ಮೇಲೆ ಅಷ್ಟು ಅವಲಂಬನ ಆಗಿದ್ದೀವಿ ನಾವು, ಅಷ್ಟು ಅಟ್ಯಾಚ್ ಆಗಿದ್ದೀವಿ ನಾವು. ಇದೇ ನಾನು ಅನ್ಕೊಂಡ್ಬಿಟ್ಟಿದ್ದೀವಿ, ಇದಕ್ಕೇನಾದರೂ ಆದ್ರೆ ನನಗೆ ಆಗುತ್ತೆ ಅನ್ನೋಷ್ಟರ ಮಟ್ಟಿಗೆ. ಒಂದು ಚೂರು ಮುಖದ ಮೇಲೆ ಗುಳ್ಳೆ ಬರುವಂಗಿಲ್ಲ, ಒಂದು ಚೂರು ಮುಖದ ಮೇಲೆ ಕಲೆ ಆಗುವಂಗಿಲ್ಲ, ಒಂದು ಚೂರು ಕೈಯಲ್ಲಿ ಏನಾದರೂ ತೊಂದರೆ ಆಗುವಂಗಿಲ್ಲ. ಡಿಪ್ರೆಷನ್, ತುಂಬ ಮನಸ್ಸಲ್ಲಿ ಬೇಜಾರು, ಪ್ರಪಂಚವೇ ಮುಗಿದೋಯ್ತು ನನಗೆ ಅನ್ನೋ ಥರದಲ್ಲಿ ಭಾವ, ನನಗೇನೂ ಬೇಡ ಜಗತ್ತಲ್ಲಿ ಅನ್ನುವಂಥ ವೈರಾಗ್ಯ, ಅದರ ಮೇಲೆ ಅಷ್ಟು ಮೋಹ. ಎಷ್ಟು ಮೋಹಿಸ್ತೀವಿ. ಒಂದು ಮಂಗನ ಉದಾಹರಣೆ ಕೊಡ್ತಾರೆ.
ಮೋಹಕ್ಕೆ ಮಂಗನಷ್ಟು ಬೇರೆ ಉದಾಹರಣೆ ಸೆಟ್ ಆಗೋದಿಲ್ಲ ಅಂತ ಯಾವಾಗಲೂ ಕೂಡ ಮಂಗನ ಉದಾಹರಣೆ. ಮಂಗ ತನ್ನ ಮರಿಯನ್ನ ಚಿಕ್ಕದಾಗಿರುವಾಗಿಂದನೂ ಕೂಡ ಒಂದು ಹಂತದವರೆಗೆ ಅದನ್ನ ಅಂಟಿಕೊಂಡೇ ಓಡಾಡ್ತಾ ಇರ್ತದೆ, ಅದನ್ನ ಎತ್ತುಕೊಂಡೇ ಓಡಾಡ್ತಾ ಇರ್ತದೆ, ಅದನ್ನು ಬಿಡೋದೇ ಇಲ್ಲ. ಅರ್ಥಾತ್ ಬಿಡೋದಿಲ್ಲ ಅಂದ್ರೆ ಆ ಮರಿ ಮಂಗ ಆ ತಾಯಿ ಮಂಗವನ್ನು ಅಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ. ಎಷ್ಟರ ಮಟ್ಟಿಗೆ ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ ಅಂದ್ರೆ ಅದು ಟೊಂಗೆಯಿಂದ ಟೊಂಗೆಗೆ ಹಾರಿದ್ರು, ಕಂಪೌಂಡಿಂದ ಮೇಲಿಂದ ಕೆಳಗಡೆ, ಕೆಳಗಿಂದ ಮೇಲೆ ಹಾರಿದ್ರು, ಎಷ್ಟು ಬೇಕು ನೆಗೆದಾಡಿದ್ರು ಕೂಡ ಅದು ಮಗು ತಾಯಿಯಿಂದ ಕೆಳಗಡೆ ಬೀಳೋದಿಲ್ಲ. ಅಷ್ಟು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟಿರುತ್ತೆ. ಅಷ್ಟು ಭಯ ಅದಕ್ಕೆ. ಬಿದ್ದರೆ ಜೀವ ಹೋಗುತ್ತೆ ಅನ್ನುವಂಥ ಭಯ. ಅಷ್ಟರ ಮಟ್ಟಿಗೆ ಅದು ಎತ್ಕೊಂಡೇ ಓಡಾಡುತ್ತೆ. ಅದಕ್ಕೆ ಊಟ ಮಾಡಿಸುತ್ತೆ, ತಿನ್ನಿಸುತ್ತೆ, ಕೂಡಿಸುತ್ತೆ, ಕೆಳಗೆ ಇಳಿಸುತ್ತೆ. ಆದರೆ ಎಲ್ಲಾದರೂ ಹೋಗ್ಬೇಕಾದ್ರೆ ಮತ್ತೆ ಟಪ್ ಅಂತ ತನ್ನ ಎದೆ ಮೇಲೆ ಹಾಕ್ಕೊಂಡು ಕೊಡ್ತಾ ಇರುತ್ತೆ. ಮತ್ತೆ ಒಂದು ಸಲ ಅದೇನಾದ್ರೂ ತಾನಾಗಿ ತನ್ನ ಕೈ ಬಿಟ್ಟಿತು ಅಂತ ಇಟ್ಕೊಳ್ಳಿ, ಇದಾಗಿ ಬಿಡಿಸಿ ಮತ್ತೆ ಹಾಕ್ಕೊಂಡ್ರೆ ಬೇರೆ. ಆದ್ರೆ ಅದೇ ಒಂದು ವೇಳೆ ಬಿಡ್ತು ಅಂತ ತಿಳ್ಕೊಳ್ಳಿ, ಮತ್ತೆ ಹತ್ತರನ್ನು ಸೇರಿಸ್ಕೊಳ್ಳಲ್ಲ. ಅದು ಒಂಥರ ಚೆನ್ನಾಗಿರುತ್ತೆ ಅದು. ಆದರೆ ಹಾಗಿದೆ, ಬಿಟ್ಟಿದೆ ಅಂದ ಮಾತ್ರಕ್ಕೆ ಮೋಹ ಹೋಗಿದೆ ಅಂತಲ್ಲ. ಬಿಟ್ಟು ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ತಾನೇ ಓಡಾಡಿ ತನ್ನ ಆಹಾರ ಹುಡುಕೊಳ್ಳಿ ಅನ್ನುವಂಥ ಒಂದು ಮನೋಭಾವನೆಯಲ್ಲಿ ಬಿಟ್ಟಿದೆ. ಬಿಟ್ಟರೆ ಆ ಮಗುವಿನ ಮೇಲಿನ ಮೋಹ ಬಿಟ್ಟಿಲ್ಲ. ಶರೀರದಿಂದ ಡಿಟ್ಯಾಚ್ ಆಗಿದೆ, ಬಿಟ್ಟರೆ ಮನಸ್ಸಿಂದ ಅದರ ಮೇಲಿನ ಮೋಹ ಹೋಗಿಲ್ಲ. ಹೆಂಗೆ ಗೊತ್ತಾಗತ್ತೆ? ಹತ್ರ ಸೇರಿಸ್ಕೊಳ್ಳಲ್ಲ. ಮತ್ತೆ ಅದು ಒಂದು ಸಲ ಬಿಟ್ಟ ಮೇಲೆ ಹತ್ರ ಸೇರಿಸ್ಕೊಳ್ಳಲ್ಲ ಅಂದ ತಕ್ಷಣ ನೋಡ್ರಿ ಎಷ್ಟು ಡಿಟ್ಯಾಚ್ ಆಗ್ಬಿಡ್ತದು ಅಂತ ಅನ್ಕೊಳ್ತೀವಿ. ಬಾಡಿಯಿಂದ ಡಿಟ್ಯಾಚ್ ಆಗಿರೋದು, ಅದರ ಒಂದು ಉನ್ನತಿಗಾಗಿ ಡಿಟ್ಯಾಚ್ ಆಗಿರೋದು ಬೇರೆ. ಆದರೆ ಮನಸ್ಸಿಂದ ಡಿಟ್ಯಾಚ್ ಆಗಿದೆಯಾ ಅಂದರೆ ಖಂಡಿತ ಇಲ್ಲ. ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಅಕಸ್ಮಾತ್ ಆ ತಾಯಿಯ ಮುಂದೆನೆ ಆ ಮರಿ ಏನೋ ಒಂದು ತೊಂದರೆಗೊಳಗಾಗಿ, ರೋಗಕ್ಕೆ ತುತ್ತಾಗಿ, ಅಪಘಾತಕ್ಕೀಡಾಗಿ ಮರಣ ಹೊಂದಿತ್ತು. ಅಷ್ಟು ದೂರ ಇದ್ದುದು, ದೂರ ತಳ್ಳಿದ್ದು, ಹತ್ರನೇ ಸೇರಿಸ್ಕೊಳ್ಳದೆ ಇರುವಂಥ ಮಂಗ ಸತ್ತು ಅಂತ ಗೊತ್ತಾಯ್ತು ಸಾಕು. ಸತ್ತ ಮೇಲೆ ಎಷ್ಟು ಮೋಹ ಮಾಡುತ್ತೆ ಅಂದರೆ, ಸತ್ತದು 1 ದಿನ ಆದರೂ, 2 ದಿನ ಆದರೂ, 3 ದಿನ ಆದರೂ, 4 ದಿನ ಆದರೂ, ಅವಾಗ ಬದುಕಿರುವಾಗ, ಚಿಕ್ಕದಿರುವಾಗ ಅದೇ ಇದನ್ನ ಹಿಡ್ಕೊಂಡಿರ್ಬೇಕಷ್ಟೇ. ಅದು ಬಿಡಬಾರ್ದು. ಅದು ಬಿಟ್ಟರೆ ಕೈ ಬಿಡಕ್ಕೆ ರೆಡಿ ಇರುತ್ತೆ. ಆದರೆ ಈಗ ಅದು ಹಿಡ್ಕೊಳ್ಳೋ ಸ್ಟೇಜಲ್ಲಿಲ್ಲ, ಅದು ಸತ್ತು ಹೋಗಿದೆ ಮರಿ. ಆದರೆ ಇದು ಅದನ್ನು ಬಿಡೋ ಸ್ಟೇಜಲ್ಲಿಲ್ಲ. ಇದನ್ನು ಗಟ್ಟಿಯಾಗಿ ಹಿಡ್ಕೊಂಡು ಓಡಾಡ್ತಾ ಇರುತ್ತೆ. ಎಲ್ಲಿ ಹೋದ್ರೂ ಇದನ್ನ ಎತ್ಕೊಂಡು ಓಡಾಡುತ್ತೆ. ಎಲ್ಲಿ ಹೋದ್ರೂ ಇದೆ 1 ದಿನ, 2 ದಿನ, 3 ದಿನ, ವಾರಗಟ್ಟಲೆ, ತಿಂಗಳಗಟ್ಟಲೆ ಕೊಳತು ಹೋಗಿರುತ್ತೆ ಅದು. ಆದರೂ ಅದರ ಪಳೆಯುಳಿಕೆಯನ್ನು ಅಷ್ಟರ ಮಟ್ಟಿಗೆ ಅದು ತಗೊಂಡು ಓಡಾಡುತ್ತೆ. ಅಂದರೆ ಅಷ್ಟು ಮೋಹ ಅದಕ್ಕೆ. ಹಾಗೆ ನಾವು ಕೂಡ ಈ ಶರೀರದ ಮೇಲೆ ಎಷ್ಟು ಮೋಹ ಇಟ್ಕೊಂಡಿದ್ದೀವಿ ಅಂದರೆ ಅದು ಹೇಳತೀರದು. ಎಲ್ಲ ಭಯದ ಮೂಲ ಬೀಜವೇ ಈ ಶರೀರದ ಅಭಿಮಾನ, ಮೋಹ ಆಗಿದೆ. ಇದನ್ನೇ ಅಹಂಕಾರ ಅಂತ ಕರೆದ್ರು. ಯಾವುದು ನಾನಲ್ವೋ ಅದು ನಾನು ಅಂತ ಅಂದ್ಕೊಳ್ಳೋದು, ಯಾವುದು ನಂದಲ್ವೋ ಅದು ನಂದು ಅಂತ ಅಂದ್ಕೊಳ್ಳೋದು, ಯಾವುದು ನನಗಲ್ವೋ ಅದು ನನಗೆ ಅಂತ ಅಂದ್ಕೊಳ್ಳೋದು ಅಹಂಕಾರ. ಈ ದೇಹ ಅಭಿಮಾನದ ಕಾರಣದಿಂದ ಭಯ ಆವರಿಸಿಕೊಂಡಿದೆ. ಮೊದಲನೇ ಭಯ ನಮಗಿದು. ಶರೀರಕ್ಕೆ ಏನಾಗ್ಬಿಡುತ್ತೋ, ರೋಗ ಬಂದ್ಬಿಡುತ್ತೋ, ಸತ್ತೋದ್ರೆ ಹೇಗೆ, ಏನಾದರೂ ಆದರೆ. ಎಷ್ಟೋ ಸಲ ಸಾವಿಗೆ ಎದುರೋದಿಲ್ಲ, ಭಾಳ ಶೂರರು ನಾವು. ಸತ್ತು ಬಿಡ್ತೀವಿ ಅಂತೀವಿ, ಆದರೆ ಬದುಕಿರುವಾಗ ಇದಕ್ಕೇನೋ ಆಗಬಾರ್ದು. ಯಾಕೆ ಅಂದರೆ ಸತ್ತರು ತಡ್ಕೊಳ್ಳೋ ತಾಕತ್ತಿದೆ. ಹಂಗಲ್ಲ, ಏನಾದರೂ ಆದರೆ ತಡೆಯೋ ತಾಕತ್ತಿಲ್ಲ. ಹೋದ್ರೆ ಬೇಕಾದ್ರೆ ಹೋಗ್ಬಿಡ್ಲಿ, ಶರೀರ ಬೇಕಾದ್ರೆ ಬಿಟ್ಟುಬಿಡೋಣ, ಆದರೆ ಇದಕ್ಕೇನೂ ಆಗಬಾರ್ದು. ಅದು ಆಗದೆ. ಅದರ ಧರ್ಮನೇ ಅದೇ. ನೀವೆಷ್ಟೇ ಅದನ್ನು ನೋಡಿ, ಎಷ್ಟೇ ಚೆನ್ನಾಗಿ ಟ್ರೀಟ್ ಮಾಡಿ, ಎಷ್ಟೇ ಸೆಕ್ಯೂರಿಟಿ ಇಟ್ಕೊಳ್ಳಿ, ಎಷ್ಟೇ ಮೆಡಿಸಿನ್ ಇಟ್ಕೊಳ್ಳಿ, ಎಂಥದ್ದೇ ಅದಕ್ಕೆ ಸೆಕ್ಯೂರಿಟಿ ಕೊಟ್ಟರೂ ಕೂಡ ಸುಖ, ದುಃಖ, ಲಾಭ, ನಷ್ಟ, ರೋಗ, ರುಜಿನ ಅದು ಬರೋದೇ ಶರೀರಕ್ಕೆ. ಬರೋದೇ ಅದು. ಶರೀರದ ಧರ್ಮವನ್ನು ಅರ್ಥ ಮಾಡ್ಕೊಳ್ಬೇಕು ನಾವು. ಶರೀರದ ಧರ್ಮವನ್ನು ಅರ್ಥ ಮಾಡ್ಕೊಳ್ತೀರ ಬರೀ ಮೋಹ ಮಾಡಿದ್ರೆ
ಅದು ಚೆನ್ನಾಗಿದ್ರು ಕೂಡ ಅನುಭವಿಸಕ್ಕೆ ಬರೋದಿಲ್ಲ. ಭಯಪಟ್ಟು ಸಾಯ್ತೀವಿ. ಚೆನ್ನಾಗಿದ್ದಾಗ ಅಯ್ಯೋ ಏನಾದರೂ ಆಗ್ಬಿಟ್ರೆ ಅನ್ನೋ ಭಯದಲ್ಲೇ ಕಳೆದು ಬಿಟ್ಟಿರ್ತೀವಿ ನಾವು ಅಷ್ಟೇ. ಅದಕ್ಕೆ ಒಂದನೇದು ಶರೀರದ ಭಯ ತುಂಬ ಇದೆ. ಎರಡನೇದು ಸಂಬಂಧಗಳ ಭಯ. ಮಗನೋ, ಪತಿನೋ, ಪತ್ನಿನೋ, ತಂದೆ, ತಾಯಿ, ಬಂಧು, ಬಳಗ, ಅಣ್ಣ, ತಂಗಿ, ಯಾರು ನನ್ನವರು ಅಂತ ಮೋಹಿಸಿರ್ತೀವಿ ಅವ್ರು ಮಾತ್ರ. ಅದು ಹೊರಗಿನವರು ಆಗಿರ್ಬೋದು, ಒಳಗಿನವರು ಆಗಿರ್ಬೋದು. ಇವತ್ತು ಕೌಟುಂಬಿಕ ಸಂಬಂಧಗಳಲ್ಲಿ ಮೋಹಕ್ಕಿಂತ ಜಾಸ್ತಿ ದ್ವೇಷನೇ ಹರಡಿರೋದು ನಾವು ಕಾಣಿಸ್ತಾ ಇದೆ. ಮೋಹ ಇಲ್ಲವೇ ಇಲ್ಲ, ಹೋದ್ರು ಹೋಯ್ತು ಅಂತೀವಿ ಬಿಟ್ಟರೆ, ಆದ್ರೆ ನಾವು ಯಾರನ್ನ ಹಚ್ಕೊಂಡಿರ್ತೀವಿ ಅವ್ರು ಯಾರು ಬೇಕಾದ್ರೂ ಆಗಿರ್ಬೋದು, ನಮ್ಮ ಮನಸ್ಸಲ್ಲಿ ಯಾರೆಲ್ಲ ಇರುತ್ತಾರೆಯೋ ಅವ್ರಿಗೇನಾದರೂ ಆದರೆ ಒಂದು ಚೂರು ತಡ್ಕೊಳಕ್ಕಾಗಲ್ಲ. ಅದು ಮಕ್ಕಳಾಗಿರ್ಬೋದು, ಅದು ಪತ್ನಿ ಆಗಿರ್ಬೋದು, ಅದು ಪತಿ ಆಗಿರ್ಬೋದು, ಅದು ಗೆಳೆಯರಾಗಿರ್ಬೋದು. ಮನಸ್ಸಿಂದ ಹಚ್ಚಿಕೊಂಡಿರ್ತೀವಲ್ಲ, ಅದು ಮೋಹ ಇರುತ್ತಲ್ಲ, ಅದು ಸಂಬಂಧಗಳ ಮೇಲಿನ ಮೋಹ, ಭಯ. ಇನ್ನು ಸಂಪತ್ತಿನ ಮೇಲಿನ ಭಯ. ಸಂಪತ್ತು ಇಲ್ಲ ಅಂದರೆ ಜೀವನ ಇಲ್ಲ ಅಂದ್ಕೊಂಡು ಅದ್ರ ಮೇಲೆ ಅಷ್ಟು ಅವಲಂಬಿತಾಗಿ ಅದೇ ನನಗೆ ಮುಖ್ಯ ಅಂತ ತಿಳ್ಕೊಂಡು ಅದಕ್ಕಾಗಿ ಜೀವನ ಪರ್ಯಂತ ತೆಗೆದು ಆಯುಷ್ಯ ಕೊಟ್ಟು, ಜನ್ಮ ಕೊಟ್ಟು, ಶರೀರ ಸವಿಸಿ, ಶ್ವಾಸ ಸವಿಸಿ, ಅದನ್ನೇನೋ ಒಂದಷ್ಟು ಗುಡ್ಡೆ ಹಾಕ್ಕೊಂಡಿರ್ತೀವಿ. ನಾಳೆ ಅದಕ್ಕೇನಾದರೂ ಆಗಿಬಿಟ್ರೆ, ಯಾರಾದರೂ ಅದನ್ನು ಹಾಳು ಮಾಡಿಬಿಟ್ರೆ, ಯಾರಾದರೂ ಅದನ್ನು ಕದ್ದು ಬಿಟ್ರೆ, ಏನಾದರೂ ನನಗೆ ಲಾಸ್ ಆಗಿಬಿಟ್ರೆ, ಇಂಥ ಒಂದು ಸಂಪತ್ತು ಇದ್ದರೂ ಕೂಡ ಅದನ್ನು ಕಾಯ್ಕೊಳ್ಳೋ ಭಯ, ಅದನ್ನು ಕಳ್ಕೊಳ್ತೀವಿ ಅನ್ನೋ ಭಯ, ಮೋಹ ಸಂಪತ್ತಿನ ಮೇಲೆ. ಇನ್ನು ಪೋಸ್ಟ್ ಪೊಸಿಷನ್, ಅಧಿಕಾರದಲ್ಲಿ ಇದ್ದೀವಿ ಅಂದರೆ ಯಾವಾಗ ಕೆಳಗಿಳಿಸ್ತಾರೋ ಅನ್ನೋ ಭಯ, ಮುಗಿದೋಗ್ಬಿಡುತ್ತಲ್ಲ ಈ ಪಿರಿಯಡು ಅಂತ ಭಯ, ಅಧಿಕಾರ ಕಳ್ಕೊಂತೀನಿ ಅನ್ನೋ ಭಯ. ಇನ್ನು ಹೆಸರು ಕೀರ್ತಿ. ಹೆಸರು ಮಾಡಿದ್ದು ಒಂಥರ ಆದರೆ ಮಾಡಿದ್ಮೇಲೆ ಇದನ್ನು ಉಳಿಸ್ಕೊಳ್ಳೋದಕ್ಕೆ ಭಯ. ಏನಾದರೂ ಹೆಸರು ಕೆಟ್ಟುಬಿಟ್ರೆ, ಯಾರಾದರೂ ನನಗೆ ಅವಮಾನ ಮಾಡಿಬಿಟ್ರೆ, ಯಾರಾದರೂ ನಿಂದನೆ ಮಾಡಿಬಿಟ್ರೆ, ಏನಾದರೂ ಅಂತ ಕೃತ್ಯ ಆಗಿಬಿಟ್ರೆ, ಸಂದರ್ಭ ಬಂದುಬಿಟ್ರೆ, ಹೆಸರು ಕೀರ್ತಿಯ ಮೇಲಿನ ಭಯ. ಈ ಎಲ್ಲವೂ ಕೂಡ ಭಯಗಳು ನಮ್ಮನ್ನು ಸದಾ ಕಾಲ ಹೆಜ್ಜೆಯಲ್ಲೂ ಕೂಡ ಜೀವಂತ ಶವಗಳನ್ನಾಗಿ ಮಾಡಿ ಬದುಕಿ ಸತ್ತಂತ ರೀತಿಯಲ್ಲಿ ಬದುಕ್ತಾ ಇದ್ದೀವಿ ನಾವು. ಯಾಕೆ ಅಂದರೆ ಶರೀರದ ಭಯ, ಸಂಬಂಧದ ಭಯ, ಸಂಪತ್ತಿನ ಭಯ, ಅಧಿಕಾರದ ಭಯ, ಪೋಸ್ಟ್ ಪೊಸಿಷನ್ ಭಯ, ಹೆಸರು ಕೀರ್ತಿಯ ಭಯ, ಇವೆಲ್ಲವೂ ಭಯ ಆವರಿಸಿಕೊಂಡಿರೋದ್ರಿಂದ ನಾವು ನಿಶ್ಚಿಂತವಾಗಿ ಒಂದು ಕ್ಷಣ ಬದುಕಲಿಕ್ಕಾಗ್ತಿಲ್ಲ, ಒಂದು ದಿನ ಬದುಕಲಿಕ್ಕಾಗ್ತಿಲ್ಲ. ಜೀವನ ಇಷ್ಟೆಲ್ಲ ಇದೆ. 50 ವರ್ಷ, 60 ವರ್ಷ, 70 ವರ್ಷ, ಎಷ್ಟು ದಿನಗಳನ್ನು ಕಳೆದಿದ್ದೀವಿ, ಎಷ್ಟು ಗಂಟೆಗಳನ್ನು ಕಳೆದಿದ್ದೀವಿ, ಎಷ್ಟು ನಿಮಿಷಗಳನ್ನು ಕಳೆದಿದ್ದೀವಿ, ಎಷ್ಟು ಕ್ಷಣಗಳನ್ನು ಕಳೆದಿದ್ದೀವಿ. ಒಂದೊಂದು ಕ್ಷಣವು ಅತಿ ಅಮೂಲ್ಯ. ಇದು ಮತ್ತೆ ಬರೋದಿಲ್ಲ. ಇದು ಅಷ್ಟು ಅದ್ಭುತವಾದ ಕ್ಷಣ. ಇದು ಹೆಂಗೆ ಅನುಭವಿಸಬೇಕು ಅಂದರೆ, ಆಹಾ, ವಾ ಡ್ರಾಮಾ, ವಾ ಬಾಬಾ, ವಾರೇ ಮೇ ವಾ, ಹಿಂಗೂ ಅನುಭವಿಸ್ಬೋದು. ಅಯ್ಯೋ ಅಂತಾನು ಮಾಡ್ಕೊ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಬಿಟ್ಬಿಡಿ, ಆಯಿತು, ಇಲ್ಲಿ ತನಕ ನಿಮಗೆ ಕಾರಣ ಗೊತ್ತಿರಲಿಲ್ಲ, ನಿಮಗೆ ಪರ್ಯಾಯನೇ ಗೊತ್ತಿರಲಿಲ್ಲ, ನೀವು ಶರೀರದ ಅಭಿಮಾನದಲ್ಲಿ ಆಟೋಮೆಟಿಕ್ ಬರಲೇಬೇಕಾಗಿತ್ತು, ಸಂಬಂಧಗಳ ಜೊತೆ ಇರಲೇಬೇಕಾಗಿತ್ತು, ಅಧಿಕಾರ ಅಂತಸ್ತು ಬೇಕಾಗಿಯೇ ಇತ್ತು. ಇದು ಬಿಟ್ಟು ಬೇರೆ ಪರ್ಯಾಯ ಜ್ಞಾನ ತಿಳುವಳಿಕೆ ನಿಮಗೆ ಇಲ್ಲದೆ ಇರೋದ್ರಿಂದ ನೀವು ಮೋಹ ಮಾಡಿದ್ದು ಸಹಜ, ಭಯಪಟ್ಟಿದ್ದು ಸರಿ. ಆದರೆ ಈಗ ಸ್ವಯಂ ಪರಮಾತ್ಮನಾದ ನಾನು ಬಂದು ನಿನಗೆ ಆತ್ಮ ದರ್ಶನವನ್ನು ಮಾಡಿಸಿ, ಆತ್ಮ ಸ್ಮೃತಿಯನ್ನು ಕೊಟ್ಟು, ನೀನು ಮೃತ್ಯುಂಜಯ ಸ್ವರೂಪನಿದೆಯೋ, ಸಾವಿಗೆ ಎದುರುಕೊಳ್ಳುವವನಲ್ಲ, ಸಾವಿಲ್ಲದಿರುವವನು ನೀನು, ಸಾಯದವನು ನೀನು. ಶರೀರದ ಮೇಲೆ ಅವಲಂಬನೆ ಆಗುವವನಲ್ಲ ನೀನು, ಸ್ವಾವಲಂಬಿ ನೀನು, ಸ್ವಯಂಭು ನೀನು, ಸಂತೃಪ್ತ ನೀನು. ಯಾವ ಸಂಪತ್ತಿನ ಮೇಲೆ ಆಧಾರಿತನಲ್ಲ, ಸಂತೃಪ್ತ ನೀನು. ಸಂಬಂಧಗಳ ಮೇಲೆ ಆಧಾರಿತನಲ್ಲ ನೀನು, ಸರ್ವ ಸಂಬಂಧಿ ಪರಮಾತ್ಮನ ಸಂತಾನ ನೀನು. ನಿರ್ಭಯ ಸ್ವರೂಪವೇ ನೀನಿದೆಯ, ಆನಂದ ಸ್ವರೂಪವೇ ನೀನಿದೆಯ, ಪ್ರೇಮ ಸ್ವರೂಪವೇ ನೀನಿದೆಯ, ಶಾಂತ ಸ್ವರೂಪವೇ ನೀನಿದೆಯ, ಶಕ್ತಿ ಸ್ವರೂಪ ನೀನಿದೆಯ. ಈ ಆತ್ಮದ ಪಾಠವನ್ನು ಪಕ್ಕಾ ಮಾಡಿಕೊಂಡು ಆತ್ಮದ ಅಭಿಮಾನದಲ್ಲಿ ಬನ್ನಿ. ಆತ್ಮದ ಸ್ವರೂಪವೇ ಆಗಿ
ಆತ್ಮವೇ ನೀವಾಗಿ ಜೀವಿಸಿದಾಗ ಮಾತ್ರ ಈ ಪಾತ್ರದ ಭಯ, ಶರೀರದ ಭಯ ಆಟೋಮೆಟಿಕ್ ಆಗಿ ಹೋಗಿ ನಿರ್ಭಯ ಜೀವನವನ್ನು ಮಾಡಲಿಕ್ಕೆ ಸಾಧ್ಯ. ಇಂಥ ನಿರ್ಭಯ ಜೀವನ ಮಾಡಿ. ಇದು ಯಾವಾಗ ಆಗತ್ತೆ ಅಂದರೆ, ಅದಕ್ಕೆ ಇನ್ನೊಂದು ಸ್ಲೋಗನಲ್ಲಿ ಮತ್ತು ಹೇಳಿದರೆ, ಇದಕ್ಕಿನ್ನೂ ಮೆರುಗು ಕೊಡಬೇಕು ಅಂದರೆ ಒಂದಷ್ಟು ದಾತಾಪನ್ನು ಬೆಳೆಸ್ಕೊಳ್ಳಿ. ಕೊಡೋರಾಗಿ, ಭಿಕ್ಷೆ ಬೇಡವರಾಗಬೇಡಿ. ಮಾಂಗನೇಶ ಮರಣಬಲ ಅಂತ ಪರಮಾತ್ಮ ಒಂದು ವಾಕ್ಯವನ್ನ ಹೇಳಿದ್ದಾರೆ. ಬೇಡೋದಕ್ಕಿಂತ ಸಾಯೋದು ಮೇಲು ಅಂತ. ಇಲ್ಲಿ ಯಾರನ್ನೂ ನೀವು ಬೇಡಲಿಕ್ಕೆ ಬಂದವರಲ್ಲ, ನಿಮ್ಮ ನಿಮ್ಮ ಬುತ್ತಿಯನ್ನು ಊಟ ಮಾಡಲಿಕ್ಕೆ ಬಂದವರು. ನಿಮ್ಮ ಬುತ್ತಿಯನ್ನು ನೀವು ಬಿಚ್ಕೊಂಡು ಊಟ ಮಾಡಲಿಕ್ಕೆ ಬಂದವರು. ಅದಕ್ಕೆ ಯಾರು ಕಾರಣೀಕರ್ತರಲ್ಲ. ನಿಮ್ಮ ಬುತ್ತಿಯಲ್ಲಿ ಏನಿದೆ ಅದು ನೀವೇ ಕಟ್ಟಿಕೊಂಡಿದ್ದು, ನೀವೇ ಮಾಡಿಕೊಂಡಿದ್ದು. ನೀವು ಮಾಡಿಕೊಂಡ ಬುತ್ತಿಯನ್ನು ನೀವು ಊಟ ಮಾಡಲಿಕ್ಕೆ ಯಾಕೆ ಯೋಚನೆ ಮಾಡ್ತೀರಿ? ಅವ್ರ ಮೇಲೆ ಇವ್ರ ಮೇಲೆ ಯಾಕೆ ಆರೋಪ ಮಾಡ್ತೀರಿ? ಬಂದದ್ದೆಲ್ಲಾನು ಬರಲಿ ಭಗವಂತನ ದಯೆಲ್ಲ. ಆಗಿದ್ದಾಗೋಗಿದೆ. ಹಿಂದೆ ಮುಂದೇನು ಮಾಡಬೇಕು, ಮುಂದೆ ಎಂತ ಬುತ್ತಿ ಕಟ್ಕೋಬೇಕು ಅನ್ನೋದು ಮಾತ್ರ ನಮ್ಮ ಕೈಯಲ್ಲಿದೆ. ಅದಕ್ಕೆ ಸ್ವಲ್ಪ ಇವಾಗ ಧಾರಾಳರಾಗಿ, ದಾತಾಪನ್ನರಾಗಿ, ಸಂತುಷ್ಟ ಮನೆಗಳಾಗಬೇಕು ಅಂದರೆ ಇಚ್ಛಾ ಮಾತ್ರ ಅವಿದ್ಯೆ ಆಗಿ. ಇವಾಗ ಅಯ್ಯೋ ಇವ್ರು ನೋಡಿ, ಇವ್ರ ಥರದ್ದು ನನ್ನ ಹತ್ರ ಇಲ್ವಲ್ಲ, ಇವ್ರಿಗಿರೋದು ನನಗಿಲ್ವಲ್ಲ, ಇವ್ರಿಗೆ ಸಿಕ್ಕಂಗೆ ನನಗೆ ಸಿಕ್ಕಿಲ್ವಲ್ಲ, ಇವ್ರಿರುವಲ್ಲಿ ನಾನಿಲ್ವಲ್ಲ ಅಂತ ಅವ್ರದ್ದು ಬುತ್ತಿ ನೋಡಿಕೊಂಡು ಬೇಜಾರು ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಇಚ್ಛೆ ತೆಗೆದಾಕಿ ಬಿಡು ಮೊದಲು. ಇದೆಲ್ಲ ಪಾತ್ರದ ಅಭಿಮಾನ ನಿನಗೆ ಅಂಗ ಮಾಡಿಸ್ತಾ ಇದೆ. ಸಂಬಂಧ, ಶರೀರದ ಅಭಿಮಾನ, ಹೆಸರು, ಕೀರ್ತಿ, ಅಭಿಮಾನ ನಿನಗೆ ಅಂಗ ಮಾಡಿಸ್ತಾ ಇದೆ. ಇದರ ಬಿಟ್ಟಾಕು. ಇಚ್ಛಾ ಮಾತ್ರ ಅವಿದ್ಯಾ ಸ್ವರೂಪನಾಗು. ನೀನೇ ಸಂತುಷ್ಟ ಮಣಿ. ನಿನ್ನೊಳಗಡೆ ಎಲ್ಲವೂ ಇದೆ. ಸಂತೃಪ್ತ ನೀನಿದೆಯಾ? ಡಿಟ್ಯಾಚ್ ಆಗು. ಇದನ್ನ ಅಭ್ಯಾಸ ಮಾಡಬೇಕು. ನೀವೇನು ಮೋಹ ಇಟ್ಕೊಂಡ್ರು ಒಂದಿನ ಹೋಗ್ಲೇಬೇಕಲ್ಲ. ಎಷ್ಟು ಭಯಪಟ್ಟರು ಒಂದಿನ ಹೋಗ್ಲೇಬೇಕಲ್ಲ. 40 ವರ್ಷ, 30 ವರ್ಷ, 20 ವರ್ಷ ಈಗ ಭಯದಲ್ಲಿ ಕಳೆದಾಗಿದೆ. ಏನಾದ್ರೂ ಆಗ್ಬಿಟ್ಟಿದ್ಯಾ? ಸತ್ತೋಗ್ಬಿಟ್ಟಿದ್ದೀರಾ? ಸಾವಿನ ಭಯದಲ್ಲಿ ಎಷ್ಟು ದಿನ ಬದುಕ್ಬೋದು? ಬೇಡಲ್ಲ. ಒಂದು ದಿನ ಬದುಕೋಣ, ನಿರ್ಭಯರಾಗಿ ಬದುಕೋಣ. ಬಿಡು, ನಾಳೆನೇ ಹೋಗ್ಲಿ ಇದು. ಹಾಗಂತ ನೀವು ಅನ್ಕೊಂಡಂಗೆ ಹೋಗೋದು ಇಲ್ಲ ಇದು. ಅದು ಮುಗಿಯುವವರೆಗೂ. ಒಂದಗಳು ಎಚ್ಚರದು, ಒಂದಗದು ಕಡೆ ಕೊರೆ ಇರದು, ತಿಂದು ನಿನ್ ಅನ್ನರುಣ ತೀರುತ್ತಲೇ ಪಯಣ. ಇಂದಕ್ಕಾಗದೊಂದು ಕ್ಷಣ ಮುಂದಕ್ಕೂ ಕಾದಿರದು, ಸಂದ ಲೆಕ್ಕವದೆಲ್ಲ ಮಂಕುತಿಮ್ಮ. ನೀವು ಅನ್ಕೊಂಡಂಗೆ ಇದೇನೂ ಆಗೋದಿಲ್ಲ. ನೀವು ಬೇಡ ಅಂತ ವೈರಾಗ್ಯ ಬಂದ ತಕ್ಷಣ ಮುಗಿಯೋದಿಲ್ಲ, ಬೇಕು ಅಂದ ತಕ್ಷಣ ಉಳಿಯೋದು ಇಲ್ಲ. ಇದು ಎಲ್ಲವೂ ಲೆಕ್ಕಾಚಾರದ ಪ್ರಕಾರ ನಡೀತಾ ಇದೆ. ಹಾಗಾಗಿ ಇಂಥ ಅದ್ಭುತ ಜ್ಞಾನ ಪರಮಾತ್ಮ ನಮಗೆ ಕೊಟ್ಟಿದ್ದಾರೆ. ಎಲ್ಲ ಶಾಸ್ತ್ರಗಳ, ವೇದ, ಉಪನಿಷತ್ತು, ಭಗವದ್ಗೀತೆಯ ಸಾರವಾಗಿರುವ ಆತ್ಮ ಸತ್ಯವನ್ನೇ ಡೈರೆಕ್ಟ್ ಆಗಿ ನಮಗೆ ತಿಳಿಸಿದ್ದಾರೆ. ಆ ಸ್ವರೂಪದಲ್ಲಿ ಬಂದು ಆತ್ಮ ನಿಶ್ಚಯ ಮಾಡಿಕೊಂಡು ಆತ್ಮನೇ ಆಗಿ ನಾನು ಪ್ರತಿಯೊಂದು ಕರ್ಮವನ್ನು ಮಾಡಬೇಕು. ಆತ್ಮ ಆಗಿ ಕಣ್ಣಿಂದ ನೋಡಬೇಕು, ಆತ್ಮ ಆಗಿ ಕಿವಿಯಿಂದ ಕೇಳಬೇಕು, ಆತ್ಮ ಆಗಿ ಕರ್ಮವನ್ನು ಮಾಡಬೇಕು, ಆತ್ಮ ಆಗಿ ಪ್ರತಿಯೊಂದು ಆಲೋಚನೆ ಮಾಡಬೇಕು. ಥಿಂಕ್ ಬಿಫೋರ್ ಥಿಂಕ್. ಆಲೋಚಿಸುವಾಗಲೂ ಕೂಡ ಆಲೋಚಿಸು, ಏನು ಆಲೋಚನೆ ಮಾಡಬೇಕು ಅನ್ನುವಷ್ಟರ ಮಟ್ಟಿಗೆ ನೀನು ಆತ್ಮ ಆಗಿದ್ದುಕೊಂಡು ಪ್ರತಿಯೊಂದು ಕರ್ಮವನ್ನು ಆತ್ಮ ನಿಶ್ಚಯ ಮಾಡಿಕೊ. ಆಗ ನೀನು ನಿರ್ಭಯ ಆಗ್ತೀಯ, ಇಚ್ಛಾ ಮಾತ್ರ ಅವಿದ್ಧ ಆಗ್ತೀಯ, ಸಂತುಷ್ಟ ಮಣಿ ಆಗ್ತೀಯ ಅನ್ನುವಂಥ ವರದಾನ ಕೊಟ್ಟಿದ್ದಾರೆ. ಹಾಗಾಗಿ ನಾವೆಲ್ಲರೂ ಕೂಡ ಆತ್ಮದ ಯಥಾರ್ಥ ಆ ನಿಜ ಸುಖವನ್ನು, ನಿಜಾನಂದವನ್ನು ಅನುಭವ ಮಾಡೋಣ. ಆಹೋ ಸೌಭಾಗ್ಯ ಇದು. ಮತ್ತೆ ನಿಮ್ಮ ಜೀವನದಲ್ಲಿ ಇಂಥ ಅವಕಾಶ, ಇಂಥ ಕ್ಷಣಗಳು, ಇಂಥ ದಿನಗಳು ಬರುತ್ತೆ ಅನ್ನುವ ಯಾವ ಭರವಸೆಯೂ ಇಲ್ಲ. ಮತ್ತೆ ಈ ಕ್ಷಣಗಳೇ ಮುಗಿದು ಹೋದರೆ ಮತ್ತೆ 5,000 ವರ್ಷಗಳೇ ಕಳೀಬೇಕು ನಾವು ಇಂಥ ಒಂದು ದಿವ್ಯ ಅನುಭೂತಿಯನ್ನು ಮಾಡಬೇಕು ಅಂದರೆ. ಎಲ್ಲದಕ್ಕೂ ಕಾರಣ ಕೊಡಬೇಡಿ, ಎಲ್ಲವನ್ನ ಬದಿಗೆ ಕಟ್ಟಿಟ್ಟುಬಿಡಿ. ಶರೀರ, ಸಂಪಾದನೆ, ಸಂಬಂಧ, ಇನ್ನೊಂದು ಮತ್ತೊಂದು, ಸಾಲ ಸೋಲ, ಅದು ಏನಿದೆ ಇದ್ದುಕೊಳ್ಳಿ ಪಾತ್ರದಲ್ಲಿ ಬಿಟ್ಟಾಕಿ ಆತ್ಮ 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 ಅನುಭವಿಸಿ. ಆತ್ಮಾಗಿ ಒಂದು ಕ್ಷಣ ಆದರೂ ಜೀವಿಸಿ. ಆತ್ಮಾಗಿ ಒಂದು ಕ್ಷಣ ಆದರೂ ನಿರ್ಭಯದಲ್ಲಿ ಬನ್ನಿ. ಆತ್ಮದ ಸ್ವರೂಪದಲ್ಲಿ ಬಂದು ಒಂದು ಕ್ಷಣಕ್ಕಾದರೂ ಸಂತುಷ್ಟತೆಯನ್ನು ನೋಡಿ, ಆ ಅತೀಂದ್ರಿಯ ಸುಖದಲ್ಲಿ ಮುಳುಗಿ ಆ ದಿವ್ಯೋನ್ಮಾದವನ್ನು ಅನುಭವಿಸಿ
ಎಷ್ಟೆಲ್ಲ ಸಂತರು ಶರಣರು ಇಷ್ಟು ಜ್ಞಾನ ಪರಮಾತ್ಮನಿಂದ ಅವ್ರಿಗೆ ಯಾರೂ ಸಿಕ್ಕಿರಲಿಲ್ಲ. ರಾಮಕೃಷ್ಣ ಪರಮಹಂಸರು ಭಾವಸಮಾಧಿ. ಸುಮ್ಮನೆ ಹೆಸರು ಕೇಳಿದ್ರ ರಾಮ ಅಂದ್ರೆ ಸಾಕು ಅವರಿಗೆ ಭಾವಸಮಾಧಿ ಏರ್ತಾ ಇದ್ರು. ರಾಮ ಅಂದ್ರೆ ಸಾಕು ಭಾವಸಮಾಧಿ. ಅಷ್ಟು ಭಾವೋದ್ವೇಗದಲ್ಲಿ ಪರಮಾತ್ಮನ ಒಂದು ನಾಮ ಕೇಳಿದರೆ ಸಾಕು. ಅವ್ರಿಗಿನ್ನೂ ರಿಯಲ್ ಗಾಡ್ ಯಾರಂತ ಗೊತ್ತಾಗಿರ್ಲಿಲ್ಲ ಆ ಟೈಮಲ್ಲಿ. ಇಷ್ಟು ಆತ್ಮಜ್ಞಾನ ಕ್ಲಾರಿಟಿ ಇರಲಿಲ್ಲ, ಇಷ್ಟು ತ್ರಿಕಾಲ ಜ್ಞಾನ ಇರಲಿಲ್ಲ, ಇಷ್ಟು ಯುಗಗಳ ಜ್ಞಾನ ಇರಲಿಲ್ಲ. ಸುಮ್ಮನೆ ಏನೋ ಒಂದು ಒಳಗಡೆ ಒಳಿತು, ಯಾರೋ ಒಬ್ರು ಇದ್ದಾರೆ ಅಂತ ಅರ್ಥ ಆಯ್ತು, ಅವರಿಂದ ಬಿದ್ರಷ್ಟೇ. ಅವರು ಯಾರೋ ಒಬ್ರು ಸೃಷ್ಟಿ ಇದ್ದಾನೆ ಅಂದಮೇಲೆ ಸೃಷ್ಟಿಕರ್ತ ಇದ್ದಾನೆ, ಪರಮಾತ್ಮ ಇದ್ದಾನೆ, ಕಾಳಿ ಇದ್ದಾಳೆ ಅನ್ನುವಂಥದ್ದು ಒಂದು ಸತ್ಯ ಗೊತ್ತಾದ ತಕ್ಷಣ ಕಾಳಿ ಅಂದ್ರೆ ಸಾಕು ಹಿಂಗೆ ಮೈ ಮರ್ತು ಬಿಡು. ಅಮ್ಮ ಅಂದ್ರೆ ಸಾಕು ಮಾ 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 ಅಂತ ಹೋಗೋರು. ಅದಕ್ಕೆ ಅವ್ರನ್ನ ಕಂಡ್ರೆ ಮಕ್ಕಳುಗಳೆಲ್ಲ ಕಾಳಿ ಅಂದ್ಬಿಟ್ರೆ ಸಾಕು ಕುಣಿದು ಬಿಡ್ತಿದ್ರಂತಿವ್ರು. ರಾಮ ಅಂದ್ರೆ ಸಾಕು ಕುಣಿದು ಬಿಡ್ತಾರೆ. ದೇವರ ಹೆಸರು ಕೇಳಿದ್ರೆ ಸಾಕು ಅಷ್ಟು ರೋಮಾಂಚನವಾಗಿ ಬೀದಿ ಬೀದಿಯಲ್ಲಿ ಕುಣಿಯೋಕೆ ನಿಂತು ಬಿಡ್ತಿದ್ರಂತ. ಅದು ಮಕ್ಕಳು ಚೇಷ್ಟೆ ಮಾಡಕ್ಕೆ ಹೇಳ್ತಾರಂತ ಗೊತ್ತಾಗ್ತಿರ್ಲಿಲ್ಲ. ಈಗ ಯಾರಾದ್ರೂ ಹುಚ್ಚರು ಬಂದ್ರೆ ನಾವು ಹೆಂಗೆ ಅವಕ್ಕೆ ಆಟ ಆಡಿಸ್ತೀವಿ ನೋಡಿ, ಕಲ್ಲುಗಿಯೋದು, ಏನೋ ಒಂದು ಅಣಗಿಸೋದು, ಏನೋ ಒಂದು ಹೇಳಿ ಮತ್ತೊಂದು ಚೇಡಿಸ್ತೀವಲ್ಲ, ಹಾಗೆ ರಾಮಕೃಷ್ಣ ಪರಮಹಂಸರನ್ನು ಚೇಡಿಸ್ಬೇಕಂತ ಮಕ್ಕಳೇನು ಮಾಡ್ತಿದ್ರು, ರಾಮ್ 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 ಅಂದರೆ ಸಾಕು, ಕಾಳಿ 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 ಅಂದರೆ ಸಾಕು, ಅಮ್ಮ 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 ಅಂದರೆ ಸಾಕು, ಮೈ ಮರೆತಲ್ಲೇ ನೃತ್ಯ ಮಾಡಕ್ಕೆ ನಿಂತು ಬಿಡ್ತಿದ್ರು. ಅಷ್ಟು ಭಾವೋದ್ವೇಗದಲ್ಲಿ, ಅಷ್ಟು ಪರಮಾನಂದದಲ್ಲಿ ಮುಳುಗುತ್ತಿದ್ರು. ಆ ಮಕ್ಕಳನ್ನು ಸರಿಸೋದಕ್ಕೆ ಒಂದಷ್ಟು ಕೆಲಸ ಆಗ್ತಿತ್ತಂತ. ಪೊಲೀಸರಿಗೆ ಪೀಕ್ಲಾಟ, ಮಕ್ಕಳಿಗೆ ಚೆಲ್ಲಾಟ, ರಾಮಕೃಷ್ಣರಿಗೆ ಭಾವಸಮಾಧಿ. ಯಾವಾಗ ಅವ್ರು ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದ್ರು ಕೂಡ ಒಳಗಡೆ ರೋಮವೂ ಕೂಡ ಅಷ್ಟು ಅವ್ರದ್ದು ಭಾವೋದ್ವೇಗದಲ್ಲಿ ತುಂಬಿತ್ತು, ಭಾವ ಸಮಾಧಿಯಲ್ಲಿ ತುಂಬಿರ್ತಿತ್ತು. ಜೀವನ ಪರ್ಯಂತ ಅವರು ಅನುಭವ ಮಾಡಿ ಹೋಗಿದ್ದಾರೆ. ಬರೀ ಭಕ್ತಿ ಮಾರ್ಗದಲ್ಲಿ ಇದ್ದುಕೊಂಡು ಒಂದಷ್ಟು ಮಾತ್ರ ಸತ್ಯ ತಿಳ್ಕೊಂಡು ನಮಗೆಲ್ಲವೂ ಗೊತ್ತಾಗೋಗಿದೆ. ಇನ್ನು ಹೆಂಗೆ ಮುಳುಗಬೇಕು ನಾವು? ಭವಿಷ್ಯ ನಮಗೆಲ್ಲ ಗೊತ್ತಾಗಿರೋದು ಒಂದಷ್ಟು ತೊಂದರೆ ಆಗ್ತಿದೆ ಅಂತ ನಮಗೆಲ್ಲೋ ಅನ್ನಿಸ್ಬೇಕು. ಈಗ ಹಂಗಾಗ್ತಿದೆ. ಯಾಕಂದ್ರೆ ಸುಮ್ಮನೆ ಭಾವನೆ ಒಳಗಡೆ ಹೋಗೋದು ಬೆಸ್ಟ್ ಇತ್ತೇನೋ ಅಂತ ಅನಿಸುತ್ತೆ. ಎಲ್ಲ ತಿಳಿದ್ಮೇಲೆ ಇಷ್ಟೇನಾ ಅಂತ ನಾವು ಏನೂ ಮಾಡ್ತಾ ಇಲ್ವಲ್ಲ. ಎಷ್ಟು ತಿಳ್ಕೊಂಡಿದ್ದೀವಿ. ಆತ್ಮ ಗೊತ್ತು, ಪರಮಾತ್ಮ ಗೊತ್ತು, ಪರಮಧಾಮ ಗೊತ್ತು, ಸತ್ಯಯುಗ ಗೊತ್ತು. ಎಂಥ ಶ್ರೇಷ್ಠ ಅನುಭೂತಿ ಮಾಡಲಿಕ್ಕೆ ಇನ್ನೇನು ಬೇಕು ಗೊತ್ತಾದರೂ ಕೂಡ ಮಾಡುವ ಮನಸ್ಸು ಮಾಡ್ತಿಲ್ಲ ಅಂದರೆ ಎಷ್ಟು ಮಾಯ ಶಕ್ತಿಶಾಲಿ ಇರಬೇಡ, ಎಷ್ಟು ನಮ್ಮ ದೌರ್ಭಾಗ್ಯ ಬಲಶಾಲಿ ಇರಬೇಡ ಅಂತ ಅನ್ನಿಸ್ತಾ ಇದೆ. ದೌರ್ಭಾಗ್ಯಕ್ಕೆ ಒಳಗಾಗಬೇಡಿ, ಮಾಯೆಗೆ ವಶ ಆಗಬೇಡಿ. ಸಮಯ ಮುಗಿದು ಹೋಗ್ತಾ ಇದೆ, ಸಮಯ ಕಳೆದು ಹೋಗ್ತಾ ಇದೆ. ಮತ್ತೆ ಈ ಸಮಯ ಬರೋದಿಲ್ಲ. ನಾಳೆ ನನಗಿದೆಯೋ ಗೊತ್ತಿಲ್ಲ, ಇವತ್ತಿದೆ ಅನುಭವಿಸಿ ಬಿಡೋಣ ಅನ್ನುವಂಥ ಒಂದು ಉತ್ಕಟ ಇಚ್ಛೆ ನಮ್ಮೆಲ್ಲರಲ್ಲಿ ಬರಬೇಕು. ಇದು ಬಂದಿಲ್ಲ ಅಂತಂದರೆ ನಾವು ಎಷ್ಟು ಜ್ಞಾನ ಕೇಳಿ, ಎಷ್ಟು ಸಲ ಮೌಂಟನ್ಗೆ ಹೋಗಿ, ಎಷ್ಟು ಸೇವೆ ಮಾಡಿ ಏನು ಪ್ರಾಪ್ತಿ ಇದೆ ಹೇಳಿ? ಅನುಭವ ಮಾಡದ ಹೊರತು ಏನು ಮಾಡಿದರೂ ವ್ಯರ್ಥ. ಅನುಭವ ಇಲ್ಲದ ಹೊರತು ಏನು ಮಾಡಿದರೂ ವ್ಯರ್ಥ ಈ ಜೀವನ. ಏನಕ್ಕಾಗಿ ನೀವು ಮೀಸಲು ಮಾಡಿದ್ರಿ? ಜ್ಞಾನ, ಯೋಗ, ಧಾರಣಾ, ಸೇವಾ, ಜ್ಞಾನ ಕೇಳಿದ್ವಿ, ಯೋಗದಲ್ಲಿ ಮುಳುಗಿ ಅನುಭೂತಿ ಪಡೆದ ಹೊರತು ಧಾರಣೆ ಎಲ್ಲಿ ಆಗಬೇಕು? ಎಲ್ಲಿ ನಮ್ಮದು ಯೋಗನೇ ಆಗಿಲ್ಲ ಅಂದ್ರೆ ಧಾರಣೆನೂ ಇಲ್ಲ, ಸೇವೆನೂ ಇಲ್ಲ. ಅದು ಸ್ಥೂಲ ಕರ್ಮ ಅಷ್ಟೇ. ಅದು ದಯವಿಟ್ಟು ಅನುಭಾವಿಗಳಾಗೋಣ ನಾವು. ಇದು ಕೋಟೆಯಲ್ಲಿ ಕೆಲವರಲ್ಲಿ ಕೆಲವರು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಆ ಕೆಲವರಲ್ಲಿ ನಾವಾಗಬೇಕು ಅಂದರೆ ಅನುಭಾವಿಗಳೇ ಆಗೋಣ. ಬ್ರಹ್ಮ ಸಮಾನ, ಮಮ್ಮ ಸಮಾನ, ದಾದಿಯರ ಸಮಾನ ಪದವಿ ಬೇಡ ನಮಗೆ, ಅನುಭೂತಿ ಆದರೂ ಬೇಕಲ್ಲ. ಅವ್ರ ಸಮಾನ ಅನುಭೂತಿ ಮಾಡಲಿಕ್ಕಾಗಿಲ್ಲ ಅಂದರು ಅವ್ರದ್ರ ಒಂದು 10% ಬೇಡ, 1% ಆದರೂ ಮಾಡಲಿಲ್ಲ ಅಂದರೆ ಈ ಜೀವನ ಸಿಕ್ಕು, ಇಷ್ಟು ಜ್ಞಾನ ಸಿಕ್ಕು, ಇಷ್ಟು ಸಮಯ ಸಿಕ್ಕು, ಇಂಥ ಶರೀರ ಸಿಕ್ಕು, ಇಂಥ ಒಂದು ಎಲ್ಲ ಸಾಧನಗಳು ಅವಕಾಶಗಳಿದ್ದು ಕೂಡ ಇಂಥ ವಿಜ್ಞಾನದ ಸಹಯೋಗ ಇದ್ದು ಏನು ಉಪಯೋಗಕ್ಕೆ ಬಂತೆ ಹೇಳಿ? ಎಂಥ ದೌರ್ಭಾಗ್ಯಗಳು ನಾವೆಲ್ಲ. ಕ್ಷಣ ಕ್ಷಣ ರೋಮಾಂಚನ ಆಗಬೇಕು, ಭಾವೋದ್ವೇಗದಲ್ಲಿ ಹೋಗ್ಬೇಕು. ಬಾಬಾ ಅಂದರೆ ಸಾಕು, ಆತ್ಮ ಅಂದರೆ ಸಾಕು, ಸತ್ಯುಗ ಅಂದರೆ ಸಾಕು. ಸುಮ್ಮನೆ ಒಂದು ಶಬ್ದ ಕೇಳಿದ್ರೆ ಅಲ್ಲಿ ಹೋಗ್ಬಿಡ್ಬೇಕು ನಾವು, ಹಂಗಿರ್ಬೇಕಲ್ಲ. ಅದು ಯಾವಾಗ ಸಾಧ್ಯ ಅಂದ್ರೆ ಇಚ್ಛಾ ಮಾತ್ರ ಅವಿದ್ಯ.
ಯಾವುದೊಂದರ ಇಚ್ಛೆ ನನಗಿಲ್ಲದ ಹೊರತು ಸಂತೃಪ್ತ ಇದ್ದಾಗ ಒಂದೊಂದು ಶಬ್ದದಲ್ಲಿ ಅನುಭೂತಿ ಆಗುತ್ತೆ. ಒಂದೊಂದು ಶಬ್ದ ಸಾಕು, ಒಂದು ಅಕ್ಷರ ಸಾಕು. ಅವ್ಯಕ್ತ ಮುರಳಿಗಳನ್ನು ನಾನು ತಂದು ಇಟ್ಕೊಂಡಿದ್ದೀನಿ ಮನೆಯಲ್ಲಿ. ಎಷ್ಟು ಪುಸ್ತಕಗಳು, ಅಷ್ಟು ಸಂಗ್ರಹ ಮಾಡ್ಕೊಂಡು ಹಿಂಗೆ ಇಟ್ಟಿದ್ದೀನಿ. ಸುಮ್ಮನೆ ಹಿಂಗೆ ಒಂದು ಸಲ ಕಣ್ಣಾಡಿಸಿದರೆ ಸಾಕು, ತುಂಬಿ ಬರುತ್ತೆ. ಎಂಥ ಮಹಾನ್ ಗ್ರಂಥ ಇದು! ಪರಮಾತ್ಮ ಕೊಟ್ಟಿರುವ ಮಹಾವಾಕ್ಯಗಳ ಖಜಾನೆ. ಅದನ್ನು ಓದಬೇಕು ಅಂತ ಕೂತ್ಕೊಳ್ತೀನಿ. ಒಂದು ಸಲ ಪೂರ್ತಿ ಕಂಪ್ಲೀಟ್ ಆಗಿ ಮುಗಿದಾಗಿದೆ. ಮತ್ತೆ ಮತ್ತೆ ಎಷ್ಟೋ ನನಗಿಷ್ಟ ಆಗಿರೋದು ರಿಪೀಟು ಮಾಡಿ ಆಗಿದೆ. ಆದರೆ ಈಗ ಒಂದು ಸಲ ಸುಮ್ಮನೆ ಕಣ್ಣಾಡಿಸ್ಬೇಕಂತ ಓದ್ತೀನಿ, ಓದಕ್ಕಾಗ್ತಾ ಇಲ್ಲ. ಸುಮ್ಮನೆ ಒಂದು ಲೈನ್ ಓದಿದರೆ ಸಾಕು, ಎಲ್ಲೋ ಬಿಡ್ತೀವಿ. ಎಷ್ಟು ಅದ್ಭುತ ಜ್ಞಾನ! ಸತ್ಯ ತಿಳಿದಾಗಿದೆ ಅಲ್ಲ, ಈಗ ಅನುಭೂತಿ ಮಾಡುವ ಸಮಯ. ಬಿಟ್ಟು ಬಿಡಿ. ಎಷ್ಟು ಕೇಳ್ತೀರಿ, ಎಷ್ಟು ಕೇಳ್ತೀರಿ? ಇವ್ರು ಹೇಳಿದ್ದು ಕೇಳು, ಅವ್ರು ಹೇಳಿದ್ದು ಕೇಳು, ಇವ್ರು ಹಿಂಗೆ ಹೇಳ್ತಾರೆ, ಅವ್ರು ಹಂಗೆ ಹೇಳ್ತಾರೆ. ಸತ್ಯುಗ ಏನು ಮಾಡ್ತೀರಿ ತಗೊಂಡು? ನನಗಂತೂ ಅರ್ಥ ಆಗ್ತಿಲ್ಲ. ಏನು ರಿಸರ್ಚ್ ಮಾಡಿ ಏನು ಮಾಡ್ತೀರಿ ನನಗೂ ಗೊತ್ತಾಗ್ತಿಲ್ಲ. ಅನುಭೂತಿಗಾಗಿ ಎಲ್ಲವೂ ಕೂಡ ಪರಮಾತ್ಮನೇ ಬಂದು ಹೇಳಿದ್ಮೇಲೆ ಮತ್ತೆ ರಿಸರ್ಚ್ ಏನಕ್ಕೆ ನಿಮಗೆ ಬೇಕು ನನಗಂತೂ ಗೊತ್ತಾಗ್ತಾ ಇಲ್ಲ. ಈ ಮಾಯ ಬುದ್ಧಿಯನ್ನು ಬಿಡಿ, ನಿಮ್ಮ ಬುದ್ಧಿಯನ್ನು ಉಪಯೋಗಿಸೋದು ಬಿಡಿ. ಆತ್ಮಕ್ಕೆ ಅವಕಾಶ ಕೊಡಿ ಅನುಭವ ಮಾಡಲಿಕ್ಕೆ. ಒಳಗಡೆ ಕಾಯ್ತಾ ಇದೆ ಅದು ಜನ್ಮ ಜನ್ಮಾಂತರದಿಂದ. ನನ್ನ ಸತ್ಯ ಸ್ವರೂಪವನ್ನು ಅನುಭವ ಮಾಡಲಿಕ್ಕೆ ಒಂದಷ್ಟು ಸಮಯ ಕೊಡಿ. ನನ್ನ ಸಂತೃಪ್ತಿಯಲ್ಲಿ ಇರಬೇಕು ನಾನು, ಒಂದಷ್ಟು ಸಮಯ ಕೊಡಿ. ಪ್ಲೀಸ್ 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 ಅಂತ ಕೇಳ್ತಾ ಇದೆ ಆತ್ಮ. ನಿಮಗೆ ಯಾರಿಗೂ ಕೇಳಿಸ್ತಾ ಇಲ್ವಾ? ಅದು ಸಾಕು ಹೇಳೋದು ಕೇಳೋದು. ಸುಮ್ಮನೆ ಏನೋ ದಿನಕ್ಕೊಂದು ಗಂಟೆ ಕೇಳಬೇಕು, ದಿನಕ್ಕೊಂದು ಗಂಟೆ ಹೇಳಬೇಕು, ದಿನಕ್ಕೊಂದು ಗಂಟೆ ಏನೋ ಒಂದಷ್ಟು ಹಾಡುಗಳು ಕೇಳ್ಕೋಬೇಕಷ್ಟೆ. ಉಳಿದ ಸಮಯ ಪ್ರೀತಿಯಿಂದ ಬರೀ ಅನುಭವ ಮಾಡಿ ಮಾಡಿ ಮಾಡಿ. ಆತ್ಮ ಅಂದರೆ ಸಾಕು ರೋಮಾಂಚನ, ಪರಮಾತ್ಮ ಅಂದ್ರೆ ರೋಮಾಂಚನ, ಪರಮಧಾಮ ಅಂದ್ರೆ ರೋಮಾಂಚನ ಆಗಬೇಕು. ಸಂಗಮ ಯುಗ ಏನ್ರಿ ಇದು? ಸಂಗಮ ಯುಗ ಎಂಥ ದಿವ್ಯ ಅದ್ಭುತ ಸಂಗಮ ಯುಗ ನಾವು ನೋಡಿದ್ವಿ, ನಮ್ಮ ಕಣ್ಣಾರೆ ನೋಡಿದ್ವಿ, ಕಿವಿಯಾರೆ ಕೇಳಿದ್ವಿ, ಎಲ್ಲ ಕಣಕಣವು ಅನುಭವಿಸಿದ್ವಿ. ಎಂಥ ಈಶ್ವರಿಯ ಪರಿವಾರ, ಎಂಥ ಆದಿರತ್ನರು, ಎಂಥ ಯಜ್ಞ, ಎಂಥ ಮಮ್ಮ, ಎಂಥ ಬಾಬಾ! ವಾ ವಾ ವಾ! ಎಷ್ಟು ಜನ್ಮ ಆದರೂ ಇದನ್ನು ಅನುಭವಿಸಿದ್ರೆ ಮುಗಿಯುತ್ತೇನ್ರಿ ಇದು? ಈ ಥರ ಸ್ವಲ್ಪ ನೀವು ಅನುಭವ ಮಾಡಲಿಕ್ಕೆ ಹೋಗಿ. ಸುಮ್ಮನೆ ಬ್ರಹ್ಮ ಅಂದರೆ ಸಾಕು, ಇಡೀ ಬ್ರಹ್ಮಾಂಡದಾಗಲ ನಮಗೆ ಕಣ್ಣರಳಬೇಕು. ಮಮ್ಮ ಅಂದರೆ ಸಾಕು, ಜಗತ್ತಿನಲ್ಲಿ ಒಂದು ಕಾಳಿಯ ರೂಪ ಕಾಣಿಸಬೇಕು. ಶಿವಬಾಬಾ ಅಂದರೆ ವಾ, ಕಿತ್ತನ್ನ ಸುಂದರ ಸೃಷ್ಟಿ ಇದೆಯೋ ಆ ರಚಯಿತ ಎಷ್ಟು ಎಂಥ ನಿರಹಂಕಾರಿ ಪರಮಾತ್ಮ ನಮಗೆ ಸಿಕ್ಕಿದ್ದಾನೆ. ನಿರಾಕಾರಿ ಸತ್ಯ ಪರಮಾತ್ಮ ಸಿಕ್ಕಿಬಿಟ್ಟಿದ್ದಾನೆ ನಮಗೆ. ಇನ್ನೇನ್ರಿ ಬೇಕು ಜೀವನದಲ್ಲಿ? ಎಂತಹ ಸೌಭಾಗ್ಯಶಾಲಿ! ಎಷ್ಟು ಖುಷಿ ಆಗ್ಬೇಕಂದ್ರೆ 1000 ಕೋಟಿ ಲಾಟ್ರಿ ಹೊಡೆದ್ರು ಕೂಡ ಅವನು ಭಯದಲ್ಲಿ ಬರ್ತಾನೆ. ಯಾಕಂದ್ರೆ ಇದನ್ನು ಹೆಂಗೆ ಬಳಸಬೇಕು, ಯಾರು ತಗೊಂತಾರೋ, ಎಲ್ಲಿ ಎಷ್ಟು ಟ್ಯಾಕ್ಸ್ ಕಟ್ ಮಾಡ್ತಾರೋ. 1000 ಕೋಟಿ ಬಂದಿದೆ ಅಂದರೂ ಕೂಡ ಅವನಿಗೆ ಭಯ ಇರುತ್ತೆ. ಅದೇನು ತೃಪ್ತಿ ಕೊಡೋದಿಲ್ಲ. ಆದ್ರೆ ನಮಗೆ ಸುಮ್ಮನೆ ಅದಕ್ಕಿಂತ ಜಾಸ್ತಿ ತೃಪ್ತಿ ಆಗಬೇಕು ನಮಗೆ. ಎಷ್ಟು ನಿಶ್ಚಿಂತ, ಎಷ್ಟು ನಿರ್ಭಯ, ಏನು ತಗೊಳ್ಳೋದಿಲ್ಲ, ಏನು ಕೊಡೋದಿಲ್ಲ, ಏನು ಕಳ್ಕೊಳ್ಳೋದಿಲ್ಲ. ಇದ್ದದ್ದು ಇದ್ದಂಗೆ ತಿಳ್ಕೊಂಡು ಇದ್ದದ್ದು ಇದ್ದಂಗೆ ಅನುಭವಿಸೋದಷ್ಟೆ. ನಡಿ, ಅದ್ಭುತ ಜ್ಞಾನ ರೀ ಇದು. ಸಮಯ ಹಾಳು ಮಾಡ್ಕೋಬೇಡಿ. ದಯವಿಟ್ಟು ಕೂತ್ಕೊಳ್ಳಿ, ಸ್ವಲ್ಪ ಸುಮ್ಮನೆ ಆಲೋಚನೆ ಮಾಡಿ. ಒಂದೊಂದೇ ಶಬ್ದ ತೊಗೊಂಡು ಅನುಭವ ಮಾಡೋದು ನೋಡಿ. ಸತ್ಯುಗ ಅಂದ್ಬಿಡಿ, ಜಾಸ್ತಿ ವಿಸ್ತಾರದಲ್ಲೂ ಬಿಡಿ, ಸಾರದಲ್ಲಿ ಬರಬೇಕು. ಪರಮಾತ್ಮನ ಜ್ಞಾನದ ಕಂಪ್ಲೀಟ್ ಸಾರವೇ ಸಾರದಲ್ಲಿ ತರೋದಾಗಿದೆ ನಮ್ಮನ್ನು. ವಿಸ್ತಾರ ಸಾಕು ಮಾಡಿ, ಕೇಳೋದು ಹೇಳೋದು ಸಾಕು ಮಾಡಿ, ವೆರೈಟಿ ವೆರೈಟಿ ಬಿಟ್ಟುಬಿಡಿ. ಸುಮ್ಮನೆ ಒಂದು ಶಬ್ದ ಆತ್ಮ ಅಂತ ತಗೊಳ್ಳಿ, ಒಂದು ಅರ್ಧ ಗಂಟೆ ಅನುಭವ ಮಾಡ್ಬೇಕು. ಅದು ಏನು ಮಾಡ್ತಾರೆ ನೀವು ಮಾಡಿ. ಸಂಕಲ್ಪಗಳನ್ನ ಇಮ್ಯಾಜಿನೇಷನ್ ಮಾಡ್ಕೊತ ಕೊಡ್ಬೇಕಂತಿಲ್ಲ. ಆತ್ಮ ಅಂದ್ರೆ ಸಾಕು, ಒಳಗಿಂದ ತಾನೇ ಟಕ 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 ಟಕ. ಈಗ ನೋಡಿ, ಒಂದು ಎಲ್ಲಾದ್ರೂ ಸಮುದ್ರ ಮುಂದೆ ಹೋಗಿ ಕೂತ್ಕೊಂಡ್ರೆ ನೀವೇನು ಮಾಡಬೇಕಿಲ್ಲ, ಸುಮ್ಮನೆ ನೋಡ್ತಾ ಇದ್ರೆ ಆನಂದ ಆನಂದ ಆನಂದ. ನೋಡಿದ್ರೆ ಆನಂದ ಆಗತ್ತಷ್ಟೆ, ನೋಡಿದರೆ ಆನಂದ ಆಗುತ್ತೆ. ಹಾಗೆ ನೀವು ಆತ್ಮ ಅಂತ ತಿಳ್ಕೊಂಡು ಸುಮ್ಮನೆ ಅದನ್ನು ನೋಡ್ತಾ 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 ಹೋಗಿ ಅದು ಸಮುದ್ರದ ಥರ ಆನಂದ ಕೊಡ್ತದೆ ನಿಮಗೆ. ಹಾಗೆ ಬಾಬಾ ಅಂದರೆ, ಪರಮಾತ್ಮ ಅಂದರೆ ಸಾಕು, ಆನಂದ ಸಾಗರ ಕೊಡುತ್ತೆ ಅದು. ಹಾಗೆ ಸತ್ಯುಗ ಅಂದರೆ ಸಾಕು, ಬ್ಯೂಟಿಫುಲ್ ವರ್ಡನ್ನ ಆನಂದ ಮಾಡ್ಬೋದು. ಸಂಗಮ ಯುಗ ಅಂದ್ಬಿಟ್ರಂತೂ ಮುಗಿಯೋದಿಲ್ಲ, ಇಡೀ ದಿನ ಕೂತ್ಕೊಂಡ್ಬಿಡ್ಬೋದು. ಇದಕ್ಕೆ ಯಾವ ಕಮೆಂಟ್ರಿ ಬೇಕು, ಇದಕ್ಕೆ ಯಾವ ಪ್ರೊಸೀಜರ್ ಇದೆ? ಬಿಡ್ರಿ ಕುಲ,
ಅದನ್ನ ಏನೋ ಒಂದು ಕಮೆಂಟ್ರಿ ಹಾಕಿ ಏನೋ ಒಂದಿದು ಸುಮ್ಮನೆ ಆರಂಭದ ಹಂತದವರಿಗೆ ಪ್ರಾಕ್ಟೀಸ್ ಆಗಲಿ ಅಂತ ಅನುಭೂತಿ ಮಾಡಿಸೋದಕ್ಕೆ 5 ನಿಮಿಷ 10 ನಿಮಿಷದ ಕ್ಲಿಪ್ಸ್ ಓಕೆ. ಆದರೆ ನೀವು ಎಷ್ಟು ಇದರಿಂದ ಹೊರಗಡೆ ಬಂದು ಫ್ರೀಯಾಗಿ ಕೂತ್ಕೊಂಡು ಸುಮ್ಮನೆ ಆತ್ಮ ಅನ್ಕೊಂಡು ಎಲ್ಲಿ ಬೇಕಾದರೂ ಒಂದು ಸಣ್ಣ ಚಾಪೆ ಹಾಸ್ಕೊಂಡು ಕೆಳಗಡೆ ಕೂತ್ಕೊಳ್ಳಿ, ಇಲ್ಲ ಒಂದು ಮೇಜಿನಲ್ಲಿ ಕೂತ್ಕೊಳ್ಳಿ, ಇಲ್ಲ ಹುಲ್ಲಿನ ಮೇಲೆ ಕೂತ್ಕೊಳ್ಳಿ, ಅಥವಾ ಒಂದು ಚೇರ್ ಮೇಲೆ ಕೂತ್ಕೊಳ್ಳಿ, ಎಲ್ಲಿದ್ರೆ ಅಲ್ಲೇ ಕೂತ್ಕೊಳ್ಳಿ. ಅದು ಆಫೀಸು, ಅದು ಮನೇನೋ ಏನೂ ನೋಡಬೇಡಿ, ಸುಮ್ಮನೆ ಆತ್ಮ ಅಂದರೆ ಸಾಕು. ಅದು ಆತ್ಮ ಹೆಂಗಿದೆ, ಆತ್ಮ ಎಷ್ಟಿದೆ, ಆತ್ಮ ಯಾವ ರೂಪ, ಜಾಸ್ತಿ ಏನಿಲ್ಲ ತಲೆ ಕೆಡಿಸ್ಕೊಳ್ಳೋದು. ಸುಮ್ಮ ಹೋಗಿ ಅದರೊಳಗಡೆ ಸುಮ್ಮ ಹೋಗಿ. ಈಗ ಎಲ್ಲಾದರೂ ವಾಯು ವಿಹಾರಕ್ಕೆ ಹೋಗ್ತೀವಿ, ವಾಕಿಂಗ್ ಅಂತ ಹೋಗ್ತೀವಿ, ಏನು ಪ್ಲಾನ್ ಮಾಡ್ಕೊಂಡು ಹೋಗಲ್ಲ, ಸುಮ್ಮನೆ ಹೋಗ್ತಾ ಇದ್ದಾರೆ. ಗಾಳಿ ಬರ್ತಾ ಇರುತ್ತೆ, ಆನಂದ ಆಗ್ತಾ ಇರುತ್ತೆ, ಸುವಾಸನೆ ಬರ್ತಾ ಇರುತ್ತೆ, ಏನೋ ಒಂಥರ ಪರಿಸರದ ಆ ಒಂದು ರಮಣೀಯ ದೃಶ್ಯ ನೋಡ್ತಾ ನೋಡುತ್ತಾ ಕಣ್ಣಿಗೆ ಸುಖ ಆಗುತ್ತೆ. ಹೇಗೋ ಹಾಗೆ ಒಳಗಡೆ ಅಂತರಂಗದ ಕಣ್ಣನ್ನು ತೆರೆದು ಆತ್ಮದ ಪ್ರಯಾಣವನ್ನು ಮಾಡ್ತಾ 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 ಹೋದರೆ ಆನಂದವೇ ಬೇರೆ ಇದೆ. ಇಂಥ ಒಂದು ಆನಂದ ಅನುಭವಿಸಬೇಕು ಅಂದರೆ ಇಚ್ಛಾ ಮಾತ್ರ ಅವಿದ್ಯ ಆಗಿರಿ. ಪಾತ್ರ ಏನಿದೆಯೋ ಅದನ್ನು ಸ್ವೀಕಾರ ಮಾಡೋದಕ್ಕೆ ಕಲಿಯಿರಿ. ಇರುವ ಕ್ಷಣಗಳು ಆತ್ಮಾನುಭೂತಿ ಪರಮಾತ್ಮಾನುಭೂತಿ ಮಾಡಿಕೊಳ್ಳೋದೇ ನಮ್ಮ ಉದ್ದೇಶ ಆಗಿದ್ದಾಗ ಉಳಿದು ಯಾವುದು ಲೆಕ್ಕಕ್ಕೆ ಬರಬಾರ್ದು. ಉಳಿದದ್ದು ಏನು ಬೇಕಾದ್ರೂ ಆಗಲಿ, ನನಗೆ ಸಿಗಬೇಕಾಗಿರೋದು ಸಿಕ್ಕಾಯಿತು, ಸಿಗಬೇಕಾಗಿರೋ ತಂದೆ, ಸಿಗಬೇಕಾಗಿರೋ ಮನೆ ಸಿಕ್ಕಾಗಿದೆ, ನನಗೆ ಇನ್ನೇನಿಲ್ಲಿ ಕಳ್ಕೊಂಡ್ರು ನನಗೇನು ತೊಂದರೆ ಇಲ್ಲ, ಕಳ್ಕೊಳ್ಳೋಕೆ ಏನೂ ನನ್ನ ಹತ್ರ ಇಲ್ಲ, ನನ್ನ ಹತ್ರ ಇರೋದು ಯಾವುದೂ ಕಳೆಯೋದಲ್ಲ ಅಂತ ಸತ್ಯ ಗೊತ್ತಾಗ್ಬಿಟ್ರೆ ಎಷ್ಟು ನಿರ್ಭಯ. ಇಂಥ ಒಂದು ಸ್ಥಿತಿಯನ್ನು ಮಾಡಿಕೊಂಡು ಸದಾ ನಿರ್ಭಯದಿಂದ ನಿಜಾನಂದದಲ್ಲಿ ಸಂತೃಪ್ತಿ ಅನುಭೂತಿಯನ್ನು ಮಾಡಿ ಪ್ರತಿಯೊಂದು ಕ್ಷಣವನ್ನು ಹಬ್ಬದೂಟದ ಥರ ನಾವು ಮಾಡಬೇಕು. ಆವಾಗ ಬಾಬಾ ಹೇಳ್ತಾರೆ, ವಾ ಬಚ್ಚೆ ವಾ ಅಂತ ಮಕ್ಕಳಾಗೋಣ ಅಂತ ಹೇಳ್ತಾ ಇವತ್ತಿನ ಚಿಂತನೆಯನ್ನು ಮುಕ್ತಾಯ ಮಾಡೋಣ. ಅಚ್ಚಾ, ಓಂ ಶಾಂತಿ.